ಮತ್ತೊಂದು ಹೈ ವೋಲ್ಟೇಜ್ ರಾಜ್ಯ ಅಂತಂದ್ರೆ ಅದು ತಮಿಳುನಾಡಿನ 234 ವಿಧಾನಸಭಾ ಕ್ಷೇತ್ರಗಳಿಗೆ ಏಪ್ರಿಲ್ 23ರಂದು ಮತದಾನ ಪ್ರಕ್ರಿಯೆ ಆಗುತ್ತೆ. ಒಂದೇ ಹಂತದಲ್ಲಿ ಮುಗಿಯುತ್ತೆ. ಮೇ 4ರಂದು ಇದರ ಫಲಿತಾಂಶ ಪ್ರಕಟ ಆಗುತ್ತೆ. ಆದರೆ ಮ್ಯಾಟ್ರಿಕ್ಸ್ ಚುನಾವಣಾ ಸಮೀಕ್ಷೆಯಲ್ಲಿ ಆಡಳಿತ ರೂಢ ಸರ್ಕಾರ ಇರುವಂತಹ ಡಿಎಂಕೆಗೆ ಒಂದು ಆಘಾತದ ವಿಚಾರಗಳಿದೆ. ಅಂದ್ರೆ ಎನ್ಡಿಎ ಒಕ್ಕೂಟ ಅಧಿಕಾರಕ್ಕೆ ಬರುತ್ತೆ ಅಂತ ಸಮೀಕ್ಷೆ ಈಗ ಹೇಳ್ತಾ ಇದೆ. ಇದು ದೊಡ್ಡ ಮಟ್ಟದ ಕುತೂಹಲ ಮತ್ತು ಆ ನಂಬರ್ಸ್ಗಳು ಏನು ಅನ್ನೋದನ್ನ ನೀಡ್ತಾ ಹೋಗ್ತೀವಿ. ಸದ್ಯ ತಮಿಳುನಾಡಿನ ಚುನಾವಣೆಯಲ್ಲಿ ಮ್ಯಾಟ್ರಿಕ್ಸ್ ಈ ಒಪಿನಿಯನ್ ಪೋಲ್ ಹೇಳ್ತಾ ಇರುವಂತದ್ದು ಡಿಎಂಕೆ ಪ್ಲಸ್ 104ರಿಂದ 114 ಸ್ಥಾನ ಗೆಲ್ಲುತ್ತೆ. ಜೊತೆಯಲ್ಲಿ ಬಿಜೆಪಿ ಪ್ಲಸ್ ನಾವು ಬಿಜೆಪಿ ಮತ್ತು ಎಐಎಡಿಎಂಕೆ ನೋಡಿದಾಗ 114ರಿಂದ 127. ಇನ್ನು ಟಿವಿಕೆ ಹೊಸ ಪಕ್ಷ ವಿಜಯ್ ಅವರದ್ದು 6ರಿಂದ 12 ಸ್ಥಾನ, ಇತರರು 1ರಿಂದ 6 ಬರುತ್ತೆ. ಅಂತಂದ್ರೆ ಅಧಿಕಾರದ ಗದ್ದುಗೆ ಏರೋದಕ್ಕೆ 118 ಏನಿದೆಯಲ್ಲ ಇದು ಮ್ಯಾಜಿಕ್ ನಂಬರ್. ಬಟ್ ತಮಿಳುನಾಡಿನ ಚುನಾವಣೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇದೆ, ಏನಾಗ್ಬೋದು ಅಂತ. ಇಲ್ಲಿ ಇನ್ನೂ ಒಂದು ಸಣ್ಣ ಬೆಳವಣಿಗೆ ಆಗುವ ಸಾಧ್ಯತೆ ಇದೆ. ಈ ಚುನಾವಣೆಗೆ ಮುಂಚಿತವಾಗಿ ಟಿವಿಕೆ ಏನಾದರೂ ಮತ್ತೆ ಬಿಜೆಪಿ ಜೊತೆಗೆ ಅವರು ಕೊಟ್ಟಿರುವ ಆಮಿಷಕ್ಕೆ ಏನಾದರೂ ಒಳಗಾಗಿ ಟಿವಿಕೆ ಒಳಗಡೆ ಮತ್ತೆ ಸೇರ್ಕೊಂಡ್ರೆ ಮೈತ್ರಿ ಮಾಡ್ಕೊಂಡು ಮತ್ತೆ ಎಐಎಡಿಎಂಕೆ ಮತ್ತೆ ಎನ್ಡಿಎಗೆ ಸಂಬಂಧಪಟ್ಟಂಗೆ ಇನ್ನೊಂದು 4-6 ಸಂಖ್ಯೆ, ಹೌದು, ತುಂಬಾ ಮಟ್ಟಕ್ಕಾಗದೇ ಇದ್ರೂ ಕೂಡ ಒಂದು 4-6 ಸಂಖ್ಯೆ ಹೆಚ್ಚಲೂಬಹುದು. ಇವರೇನಾದ್ರೂ ಅತಿ ಹೆಚ್ಚಿನ ಸಂಖ್ಯೆ ಅಲ್ಲೊಂದು ಕೊಟ್ಟು 80-90 ಆಸ್ಪಾಸಲ್ಲಿ ಸೀಟ್ಗಳ ಹಂಚಿಕೆ ಮಾಡ್ಕೊಡ್ತೀವಿ, ಉಪಮುಖ್ಯಮಂತ್ರಿ ಮಾಡ್ಕೊಡ್ತೀವಿ ಅನ್ನುವಂತ ನಿಟ್ಟಲ್ಲೇನೋ ಮಾತಾಡ್ದಂಗೆ ಇದೆಯಂತೆ, ಕರೆದಿದಾರಂತ. ಹಂಗೇನಾರು ಆಯ್ತು ಅಂತಂದ್ರೆ ಅಲ್ಲೂ ಕೂಡ ನಂಬರ್ ಇಳಿಕೆ ಆಗೋ ಸಾಧ್ಯತೆನೂ ಇರುತ್ತೆ. ಯಾಕಂದ್ರೆ ಟಿವಿಕೆ ನಂಬಿಕೊಂಡು ಎಷ್ಟು ಜನ ಅಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ ಅನ್ನೋ ಕಾನ್ಸೆಪ್ಟ್ ಕೂಡ ಇರುತ್ತೆ. ಈ ನಿಟ್ಟಲ್ಲಿ ನೋಡಿದ್ರೆ ಈಗ ಡಿಎಂಕೆಗೆ ದೊಡ್ಡ ಹೊಡೆತ ಕಂಡಂಗಿದೆ. ಹೌದು, ಎಐಡಿಎಂಕೆ ಜೊತೆಗೆ ಬಿಜೆಪಿ ಮೈತ್ರಿ ಆದ ತಕ್ಷಣಕ್ಕೆ ಒಂದು ಭರವಸೆ ಹುಟ್ಕೊಂಡ್ಬಿಟ್ಟಿತ್ತು. ಓಕೆ, ಏನೋ ಆಗುತ್ತೆ, ಅಣ್ಣಾ ಡಿಎಂಕೆ ಬಂದು ಸೇರ್ಕೊಂಡಿರೋ ಜೊತೆಗೆ ಏನೋ ಒಂದು ಆ ಮೈತ್ರಿಗೆ ಒಂದು ಬಲ ಬಂತು ಅಂತ. ಈ ಮಟ್ಟದಲ್ಲಿ ನಡೀತಿರ್ಬೇಕಾದ್ರೆ ಅಲ್ಲಿ ಅಣ್ಣಾಮಲೈ ಬೇಸರಗೊಂಡಿದ್ದು ಕೂಡ ಒಂದಷ್ಟು ಜನಕ್ಕೆ ಗೊಂದಲಾಗಿತ್ತು. ಎಲ್ಲಾದ್ರೂ ಅವರ ಕಡೆ ಕ್ಷಣದ ಏನಾದ್ರೂ ತೀರ್ಮಾನಗಳು ಬಿಜೆಪಿಗೆ ಹಿನ್ನಡೆ ಆಗತ್ತಾ ಅನ್ನುವಂಥ ನಿಟ್ಟಲ್ಲಿ ಕಾಯ್ತಾ ಇದ್ರು. ಇಲ್ಲಿವರೆಗೂ ಅವರನ್ನ ಸಮಾಧಾನ ಪಡಿಸ್ಕೊಳ್ಳೋದಕ್ಕೆ ತೆರೆಮರೆ ಕಸರತ್ತುಗಳು ಏನಾದ್ರು ಮಾಡಿದ್ರೆ ಗೊತ್ತಿಲ್ಲ. ಬಟ್ ಇವತ್ತಿಗೂ ಅಣ್ಣಾಮಲೈ ಮಾತಾಡ್ತಾ ಇಲ್ಲ, ಮೂಗನಾಗೆ ಇದ್ದಾರೆ. ಅದು ಅಪ್ಪನ ಕಾರಣ ಕೊಟ್ಬಿಟ್ಟು, ಅನಾರೋಗ್ಯ ಕಾರಣ ಇಟ್ಬಿಟ್ಟು ನಾನು ಚುನಾವಣೆಯಿಂದ ಸ್ವಲ್ಪ ಒಂದು ಸಣ್ಣ ಪುಟ್ಟ ಅಂತರ ಕಾಯ್ದುಕೊಳ್ತೀನಿ ಅನ್ನುವಂಥ ಅವ್ರ ಮನಸ್ಥಿತಿ ಏನಿದೆ, ಸೊ ಅದು ಮನಸ್ಥಿತಿ ಮೂಗನಾಗಿದ್ದೇ ಕಾಪಾಡ್ಕೊಂಡು ಹೋಗಿದ್ದಾರೆ. ಅಂದ್ರೆ ಎಲ್ಲೂ ಕೂಡ ಅವ್ರ ಮಾತಿಗೆ ಸಿಗ್ತಾ ಇಲ್ಲ, ಎಲ್ಲೂ ಕೂಡ ಅವರ ಮುನಸು ಹೊರಗಾಗ್ತಾ ಇಲ್ಲ, ಎಲ್ಲೂ ಕೂಡ ಚಕಮಕಿಗಳನ್ನು ನಡೆದಿಲ್ಲ. ಯಾಕಂದ್ರೆ ರಾಜ್ಯದ ಉದ್ದಗಲ್ಲಕ್ಕೂ ಓಡಾಡಿ ಕಾಲಿಗೆ ಚಕ್ರ ಕಟ್ಟಿಕೊಂಡು ಬಿಜೆಪಿನ ಕಟ್ಟಿದಂತ ಅಣ್ಣಾಮಲೈನ ಬದಿಗೆ ಸರಿಸಿ ಏಕಾಏಕಿ ನೈನಾರ್ ಕರ್ಕೊಂಬಂದ ಕೂರ್ಸಲಾಯಿತು. ಸೊ ಎಐಡಿಎಂಕೆ ಜೊತೆಗೆ ಒಗ್ಗೂಡಿದ್ರು. ಈ ಒಪ್ಪಂದಗಳು ಎಲ್ಲೋ ಒಂದ್ ಕಡೆ ಅಣ್ಣಾಮಲೈಗೂ ಒಂದಷ್ಟು ಹಿನ್ನಡೆ ಇತ್ತು. ಸ್ವತಂತ್ರವಾಗಿ ಗೆದ್ದು ಬರ್ತೀವಿ ಅನ್ನುವಂತ ಅಣ್ಣಾಮಲೈಗೆ ಇದೆಲ್ಲ ಒಂದ್ ಕಡೆ ಸ್ವತಂತ್ರ ತುಂಬಾ ಕಷ್ಟ. ಬಿಜೆಪಿ ರಾಷ್ಟ್ರೀಯ ಪಕ್ಷ ಈ ತೆಲಂಗಾಣ, ಆಂಧ್ರ ಮತ್ತೆ ಈ ಕೇರಳ ಮತ್ತೆ ತಮಿಳುನಾಡು ಅಂತ ನಾಡಲ್ಲಿ ತುಂಬಾ ಕಷ್ಟ ಇದೆ ಸದ್ಯ. ನಮ್ಮ ಇದ್ರಲ್ಲೂ ಕೂಡ ಯಾವುದು ಕರ್ನಾಟಕದಲ್ಲೂ ಸೇರಿಸಿದಂತೆ ಸೌತ್ ಅಲ್ಲಿ ಕಷ್ಟ, ತುಂಬಾನೇ ಕಷ್ಟ. ಅಂತ ಮಟ್ಟದಲ್ಲಿ ಅವರ ಇದು ಒಂದು ಆಶಾಭಾವನೆ ಹೊತ್ಕೊಂಡಿದ್ರು, ನನ್ನ ಮೂಲಕ ಸಿಎಂ ಆಗುವಂತ ಕನಸು ಹೊತ್ಕೊಂಡಿದ್ರು. ಹೌದು, ಅದ್ರದ್ದು ಯಾವುದು ಕೂಡ ಲೆಕ್ಕಾಚಾರಕ್ಕೆ ಸಿಗಲಿಲ್ಲ. ಮೋದಿ ಮತ್ತೆ ಅಮಿತ್ ಶಾ ಅಂದ್ರೆ ಬಿಜೆಪಿಯವರ ಲೆಕ್ಕಾಚಾರಗಳಂತೆ ನಾವು ಯಾರ ಜೊತೆ ಹೋಗಿ ಹೊಂದಾಣಿಕೆ ಮಾಡಿಕೊಂಡ್ರೆ ನಾವು ಪಕ್ಷಕ್ಕೆ ಬಲ ತಂದುಕೋಬಹುದು, ಪಕ್ಷದ ಜೊತೆಗಾರರನ್ನ ಜೊತೆಗೂಡಿಸಿ ಅಧಿಕಾರಕ್ಕೆ ಬರ್ಬೋದು. ಯಾಕಂದ್ರೆ ಸ್ಟಾಲಿನ್ ಅನ್ನ ಉರುಳಿಸ್ಬೇಕೀಗ, ಸ್ಟಾಲಿನ್ ವರ್ಚಸ್ಸು ಹೊಡೆದಾಕ್ಬೇಕು, ಸ್ಟಾಲಿನ್ ನ ಗ್ಯಾರಂಟಿ ಯೋಜನೆಗಳನ್ನು ಹೊಡೆದಾಕಬೇಕು. ತುಂಬಾ ದೊಡ್ಡ ಮಟ್ಟದ ಗ್ಯಾರಂಟಿ ಯೋಜನೆಗಳನ್ನ ತಂದು ಕೂರಿಸ್ಕೊಂಡು ಪೂರ ಯೋಜನೆಗಳು ಕೊಟ್ಟಿದ್ದಾರೆ. ತುಂಬಾ ದೊಡ್ಡ ಮಟ್ಟಕ್ಕೆ ಕೊಟ್ಟು ಕೂರಿಸ್ಕೊಂಡಿರೋದ್ರಿಂದ ಅಲ್ಲಿ ಯೋಜನೆಗಳಿಗೆ ಒಂದು ವರ್ಗ ಅಂದ್ರೆ ಪೂರ್ತಿ ಪ್ರಮಾಣದಲ್ಲಿ ಹೋಗುವಂತ ಒಂದು ಮತದಾರರೇ ಇರೋದ್ರಿಂದ ಅಲ್ಲಿ ಆ ಮಟ್ಟದ ನಾಯಕನನ್ನ ಬಿಜೆಪಿ ನೋಡಿದ್ರೆ ಕೆಂಡಕಾರುವಂತ ನಾಯಕನನ್ನ ಬದಿಗೆ ಸರಿಸಲೇಬೇಕು. ಇದು ನಮ್ಮ ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಅಷ್ಟೇ ಸಿಟ್ಟಿದೆ ಸ್ಟಾಲಿನ್ನ ಮಾತುಗಳ ಮೇಲೆ, ಸ್ಟಾಲಿನ್ ಕೊಡುವಂತ ಹೇಳಿಕೆಗಳ ಮೇಲೆ. ಮೋದಿಯ ಮೇಲ್ಗಡೆ ನೇರ ವಾಗ್ದಾಳಿ ಮಾಡುವಂಥದ್ದು, ಒಂದಷ್ಟು ಹಿಂದೂ ವಿರೋಧಿ ಮಾತುಗಳು ಆಡುವಂಥದ್ದು, ಆಮೇಲೆ ರಾಜ್ಯಗಳ ವಿರೋಧಿ ಮಾತಾಡುವಂಥದ್ದು. ಸ್ಟಾಲಿನ್ಗೆ ಅದೊಂಥರ ಆಹಾರ ಮಾಡ್ಕೊಂಡ್ಬಿಡ್ತಾನೆ, ಪ್ರತಿದಿನ ಅದೊಂದು ಆಹಾರ ಸೇವನೆ ಮಾಡಲೇಬೇಕು ಅನ್ನುವಂಥ ಕಾನ್ಸೆಪ್ಟ್ ಇರೋದ್ರಿಂದ ಆತನ್ನ ಬದಿಗೆ ಸರಿಸಲೇಬೇಕು ಅನ್ನುವಂಥ ಕಾನ್ಸೆಪ್ಟಲ್ಲಿ ಮೋದಿ ಮತ್ತು ಅಮಿತ್ ಶಾ ಬಂದಂಗಿದೆ. ಅದಕ್ಕೆ ಪೂರಕವಾಗಿ ಏನೇನು ತಯಾರಿ ಮಾಡ್ಕೋಬೇಕು, ವಿಜಯನ್ನ ಕರ್ಕೊಂಬಂದು ಕೂರಿಸ್ಕೊಳ್ಳೋದಕ್ಕೂ ತಯಾರಿದ್ದೀವಿ. ಹೌದು, ಈಗ ತಾನೇ ಹುಟ್ಟಿರೋ ಕೂಸೋದು, ಆದರೂ ಕೂಡ ವರ್ಚಸ್ಸಿನ ನೆಲೆಯಲ್ಲಿ ಒಬ್ಬ ತಾರೆ
ಸಿನಿತಾರೆ, ಒಂದು ಬಹುದೊಡ್ಡ ವರ್ಗವನ್ನ ಹೊಂದಿರುವಂತ ಸಿನಿತಾರೆ, ಒಂದಷ್ಟು ಪ್ರೇಕ್ಷಕರ ವಿಚಾರದಲ್ಲಿ ಆ ನಿಟ್ಟಲ್ಲಿ, ಯಾಕಂದ್ರೆ ಇದಾಗಲೇ ಆಗಿದೆ. ಸಿನಿಮಾ ರಂಗ ಕೂಡ ತಮಿಳುನಾಡಲ್ಲಿ ಕೆಲಸ ಮಾಡಿತ್ತು, ಎಲ್ಲ ಸಿನಿರಂಗದಿಂದ ಬಂದವರಾಗಿರೋದ್ರಿಂದ ಇವ್ರನ್ನ ಪೂರ್ತಿ ಪ್ರಮಾಣದಲ್ಲಿ ತೆಗೆದು ಹಾಕದೇನೆ ಅವ್ರಿಗೂ ಕೂಡ ಅವಕಾಶ ಕೊಟ್ಟು ಕರಿತೀವಿ ಅನ್ನುವಂಥ ನಿಟ್ಟಲ್ಲಿ ಈಗಲೂ ಮಾತುಕತೆ ನಡೀತಾ ಇರುವಂತದ್ದು. ಒಂದು ರಾಷ್ಟ್ರೀಯ ಪಕ್ಷವಾಗಿ, ಕೇಂದ್ರದಲ್ಲಿ ಆಡಳಿತ ಇರುವಂತ ಪಕ್ಷವಾಗಿ, ಟಿವಿಕೆ ಮೊನ್ನೆ ಹುಟ್ಟಿರುವಂತ ಟಿವಿಕೆ ಪಕ್ಷ ಆದ್ರೂ ಕೂಡ ವರ್ಚಸ್ಸು ಹಿನ್ನೆಲೆಯನ್ನ ಅರಿತು ಒಂದು ಪ್ರಯೋಗ ಮಾಡ್ತಾ ಇರುವಂತದ್ದೇನಿದೆ ಅದು ಕಂಪ್ಲೀಟ್ಲಿ ಸ್ಟಾಲಿನ್ ಅನ್ನ ಕಿತ್ತು ಒಗೆಯೋದಕ್ಕೆ. ಅಣ್ಣಾ DMK ಜೊತೆಗಿದ್ರು ಕೂಡ ಟಿವಿಕೆನ ಕರ್ಕೊಂಬಂದು ಮತ್ತೆ ಅವಕಾಶಗಳನ್ನ ಕೊಡ್ತೀವಿ ಅನ್ನೋಂಥ ಕಾನ್ಸೆಪ್ಟ್ ಏನಿದೆ, ಇದು ಸ್ಟಾಲಿನ್ ವಿರೋಧಕ್ಕೆ ಇನ್ನೂ ಒಂದು ಬಲ ಹೆಚ್ಚಿಸ್ಕೊಳ್ಳುವಂತ ಪ್ರಯತ್ನ. ಇದು ಆಗದೇ ಇರುವಂತದ್ದಲ್ಲ. ಕೊನೆ ಕ್ಷಣದಲ್ಲಿ ಟಿವಿಕೆ ಆ ಕಡೆ ಗುರುತಿಸ್ಕೊಳ್ಳೋಕೆ ಸಾಧ್ಯತೆನೂ ಇರುತ್ತೆ. ಟಿವಿಕೆ ಸಪರೇಟ್ ಆಗಿ ಏನಾದ್ರೂ ನಿಂತು ಸ್ಪರ್ಧೆ ಮಾಡಿದ್ರೆ ಒಂದು 6 ರಿಂದ 7 ಸೀಟ್ಗಳನ್ನ ಹೊಡಿಬಹುದು ಅನ್ನುವಂತ ಏನ್ ನಿರೀಕ್ಷೆ ಇದೆ. ಬಿಜೆಪಿ ಜೊತೆ ಸೇರಿದಾಗ ಒಂದಷ್ಟು ಇನ್ನೂ ಹೆಚ್ಚಿಸಿಕೊಳ್ಳಬಹುದು ಆ ನಿಟ್ಟಲ್ಲಿ ಇದೆ. ಏನು 114 ರಿಂದ 127 ಈ ಮೈತ್ರಿ ತಗೊಳುತ್ತೆ ಬಿಜೆಪಿ ಕೂಟ ADMK ಜೊತೆಗೆ ಸೇರಿದ, ಇಲ್ಲೊಂದಷ್ಟು ಸಂಖ್ಯೆ ಹೆಚ್ಚಿಸಿಕೊಳ್ಳುವ ಸಾಧ್ಯತೆನೂ ಹೆಚ್ಚಿರುತ್ತೆ. ಎಸ್. ಇನ್ನು ಪನ್ನೀರ್ ಸೆಲ್ವಂ ಕೂಡ ಈ ಬಾರಿ DMK ಹೋಗಿದ್ದಿತ್ತ. ಜಯಲಲಿತಾ ಅವರಿದ್ದಂತ ಸಂದರ್ಭದಲ್ಲಿ ನಿಕಟವರ್ತಿಯಾಗಿ ಬಹಳ ಆಪ್ತರಾಗಿದ್ರು, 3 ಸರಿ CM ಆದವರು. ಅವರ ನಂತರದಲ್ಲಿ ಈಗ ಪನ್ನೀರ್ ಸೆಲ್ವಂ ಅವರು DMK ಹೋಗಿದ್ದು ಒಂದ್ ಕಡೆ, ಅದು ಕೂಡ ದೊಡ್ಡ ಮಟ್ಟದ ಒಂದಿಷ್ಟು ಫ್ಯಾಕ್ಟರ್ ಆಗುತ್ತೆ. ಎಲ್ಲೋ ಒಂದ್ ಕಡೆ ಇದು ತ್ರಿಕೋನ ಸ್ಪರ್ಧೆ ಆಗಿಲ್ಲ ಅಂದ್ರೂ ಕೂಡ ಟಿವಿಕೆ ಪಕ್ಷ ನಿರ್ಣಾಯಕ ಪಾತ್ರ ಅಂತೂ ಈ ಬಾರಿ ವಹಿಸುತ್ತೆ. ಖಂಡಿತ ವಹಿಸುತ್ತೆ. ಅದಕ್ಕೋಸ್ಕರನೇ ಅವ್ರಿಗೆ ಗಾಳ ಹಾಕೊಂಡು ಕೂತಿರುವಂತದ್ದು. ತಾನು ಸ್ವತಂತ್ರವಾಗಿ ನಿಂತು ತೋರಿಸ್ತೀನಿ ಅಂತ ವಿಜಯ್ ಪಣ ತೊಟ್ಟಿದ್ರೆ ಅದು ಕಷ್ಟ ಆಗಬಹುದು. ಇಲ್ಲ ಅಂತಂದ್ರೆ ಈಗ ನೇರವಾಗಿ ಕಾಣಿಸುವಂತದ್ದು ಬಿಜೆಪಿ ಪಕ್ಷನೇ. ಹಂಗಾಗಿ ಕರೆದ್ರು ಇದು ಮಾಡ್ಬೋದು. ಪನ್ನೀರ್ ಸೆಲ್ವಂ, ಪಳನಿಸ್ವಾಮಿ ಇವ್ರದೆಲ್ಲ ಒಂದು ಪೈಪೋಟಿ ಮತ್ತೆ ದೊಡ್ಡ ಒಳಜಗಳ ಇರೋದ್ರಿಂದ ಇದನ್ನ ಯಾರು ಲಾಭ ಎತ್ಕೋತಾರೆ ಅಂತಂದ್ರೆ ಬಿಜೆಪಿನೇ ಇರ್ಬೋದು. ಬಿಜೆಪಿನೇ ಓವರ್ ಆಲ್ ನಮ್ಗೆ ಏನ್ ಕಾಣಿಸುತ್ತೆ, ಸ್ಟಾಲಿನ್ ಅನ್ನ ಹೊಡೆದುರುಳಿಸಬೇಕು, ಸ್ಟಾಲಿನ್ ಅನ್ನ ಬಾಯಿ ಮುಚ್ಚಿಸ್ಬೇಕು, ಅಧಿಕಾರದಿಂದ ಕಿತ್ತೆಸಿಬೇಕು, ಈ ಕಾನ್ಸೆಪ್ಟ್ ಅಲ್ಲಿ ಅವ್ರು ಕೂತಿರೋದ್ರಿಂದ ಎಲ್ಲವೂ ಟಾರ್ಗೆಟ್ ಅವ್ರಿಗೆ ಸದ್ಯಕ್ಕೆ. ಪಶ್ಚಿಮ ಬಂಗಾಳ, ಕೇರಳ, ತಮಿಳುನಾಡು ಎಲ್ಲವೂ ಟಾರ್ಗೆಟ್. ಯಾಕಂದ್ರೆ ಎಲ್ಲವೂ ಇವರ ಸಿದ್ಧಾಂತಕ್ಕೆ ವಿರುದ್ಧವಾಗಿರುವಂತ ಪಕ್ಷಗಳು. ಪಂಚರಾಜ್ಯದಲ್ಲಿ ಈ 3 ಏನ್ ಕಾನ್ಸೆಪ್ಟ್ ಇದಾವೆ, ಇದು ತುಂಬಾ ದೊಡ್ಡ ಮಟ್ಟಕ್ಕೆ ಅಸ್ಸಾಮು ಪೂರ್ತಿ ಬೇರೆ ಲೆವೆಲ್ಗೆ ಹೊರಟೋಗುತ್ತೆ. ಈ 3 ಏನಿದೆ ಇವರ ಸಿದ್ಧಾಂತವನ್ನ ಕಂಪ್ಲೀಟ್ಲಿ ಕಿತ್ತೆಸಿದಿರುವಂತ 3 ರಾಜ್ಯಗಳಿವು. ಹಾಗಾಗಿ ಇಲ್ಲಿ 3 ಕಂಪ್ಲೀಟ್ ಬದಲು ಮಾಡೋದಕ್ಕೆ ಅವಕಾಶ ಇದೆಯಾ? ಕೇರಳದಲ್ಲ ಅಸಾಧ್ಯ ಆಗಿದೆ, ಆದ್ರೆ ತಮಿಳುನಾಡಲ್ಲಿ ಸಾಧ್ಯ ಇದೆ. ADMK ಸ್ಟ್ರಾಂಗ್ ಇರೋದ್ರಿಂದ, ಜೊತೆಗೆ ವಿಜಯ್ ಏನಾದ್ರು ಸೇರಿದ್ರೆ ಅಥವಾ ವಿಜಯ್ ಸೇರದೇ ಇದ್ರೂ ಕೂಡ ಬಿಜೆಪಿ ಮತ್ತೆ ADMK ಸೇರ್ಕೊಂಡ್ರೆ, ಈ ಸಮೀಕ್ಷೆ ನೋಡ್ತಾ ಇದ್ರೆ ಈ ಸರಿ ಸ್ಟಾಲಿನ್ಗೆ ಒಂದು ಬೇರೆ ರೀತಿಯ ಲೆಕ್ಕ ಸಿಗುವ ಥರ ಕಾಣಿಸ್ತಾ ಇದೆ. ಸ್ಟಾಲಿನ್ ಅವರ ವರ್ಚಸ್ಸಿಗೆ ಹಿನ್ನಡೆ ಆಗುವಂಥ ಸಾಧ್ಯತೆ ಇದೆ. ಈ ಸಮೀಕ್ಷೆ ಹೇಳೋ ಪ್ರಕಾರ ಆದರೆ ಮೈತ್ರಿ ಪಕ್ಷ ಅಧಿಕಾರಕ್ಕೆ ಬರುವಂಥ ಸಾಧ್ಯತೆ ಹೆಚ್ಚಿದೆ. ಎಸ್.